ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕದ ಸಜ್ಜಕ ಹೋಳಿಗೆ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಳಿಗೆ ಮಾಡೋಣ ಹೇಗಂತ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೀನಿ. 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ನೀವು ಬೇಕಾದರೆ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹದಕ್ಕೆ ನಾದ್ಕೊಳ್ಳೋಣ. ಮತ್ತು ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಒಂದು 5 ನಿಮಿಷ ಮತ್ತೆ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡ್ರೆ ಬೇಗ ನೆನೆಯುತ್ತೆ. ಮತ್ತು ಅದು ನೆನೆಯೋಷ್ಟರಲ್ಲಿ ನಾವು ಹೂರಣನ ರೆಡಿ ಮಾಡ್ಕೊಂಡು ಬರೋಣ. ನಾನಿಲ್ಲಿ 1 ಗ್ಲಾಸಷ್ಟು ನೀರಿಗೆ 2 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗೋವರೆಗೂ ಅದನ್ನು ಕುದಿಸ್ಕೊಳ್ಳೋಣ. ಬೆಲ್ಲ ಕುದೀತಾ ಇದೆ. ಬೆಲ್ಲ ಗಂಟುಗಳೆಲ್ಲ ಒಡೆದು ನೀರಾಗಿವರೆಗೂ ಕಾಯಿಸೋಣ. ಬೆಲ್ಲದ ನೀರನ್ನು ಸೋಸ್ಕೊಳ್ಳೋಣ, ಏಕೆಂದರೆ ಅದರೊಳಗೆ ಗಂಟುಗಳಾಗಿರುತ್ತವೆ ಅದಕ್ಕೆ. ಮತ್ತು ಅದಕ್ಕೆ ನಾನಿಲ್ಲಿ 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ರವೆನ ಹಾಕ್ಕೊಂಡಿದ್ದೀನಿ. ನೀವು ಯಾವ್ದು ಬೇಕಾದ ರವೆನೂ ಹಾಕ್ಕೊಂಡು ಮಾಡ್ಬೋದು. ನಾನಿಲ್ಲಿ ಮಟ್ಟೆ ರವೆನ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ರವೆ ತಕ್ಕೊಂಡು ಬಂದಿರೋದನ್ನು ಹಾಕಿದ್ದೀನಿ. ಬಾಂಬೆ ರವೆನ ಹಾಕೋಬೋದು. ನಾನಿಲ್ಲಿ ಅದಕ್ಕೆ ಒಣ ಕೊಬ್ಬರಿಯನ್ನು ತುರಿದು ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿಯಿಂದ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ, ಅದಕ್ಕಾಗಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದು ಗಟ್ಟಿಯಾಗುವವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ಬೇಯಿಸ್ಕೊಳ್ಳೋಣ. ಈಗ ಅದು ಗಟ್ಟಿಯಾಗಿದೆ, ಅದು ತಣ್ಣಗಾಗುವವರೆಗೂ ಇಡೋಣ. ನೆಕ್ಸ್ಟ್ ಇಲ್ಲಿ ನಾನು ಹಿಟ್ಟನ್ನು ಇನ್ನೊಂದು ಸಾರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಹಿಟ್ಟನ್ನು ನಾದ್ಕೋತೀವಲ್ವ ಅಷ್ಟು ಚೆನ್ನಾಗಿ ಹೋಳಿಗೆಗಳು ಬರುತ್ತವೆ. ಈಗ ಹೂರಣವನ್ನು ಬೇಯಿಸ್ಕೊಂಡಿದ್ದ ಹೂರಣವನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಂತರ ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ನಾದ್ಕೊಳ್ಬೇಕು. ಉಂಡೆ ಕಟ್ಟು ಅದಕ್ಕೆ ಬಂದಿರದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಉಂಡೆಗೆ ಅಷ್ಟು ಬಂದಿದೆ ಈಗ ನೋಡಿ. ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಒಂದು ಹದಕ್ಕೆ ಬರುವ ಹಾಗೆ ನಾದ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹೋಳಿಗೆಗಳು ಎಲ್ಲಿ ಒಂಚೂಟು ಹರಿಯೋಂಗಿಲ್ಲ, ಏನೂ ಇಲ್ಲ, ಮಸ್ತಾಗಿ ಬರುತ್ತವೆ. ಪರ್ಫೆಕ್ಟಾಗಿ ಹೋಳಿಗೆಗಳು ಬರುತ್ತವೆ. ಈಗ ನಾದ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಒಂದೊಂದು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಹೂರಣಕ್ಕಿಂತ ಸ್ವಲ್ಪ ಹಿಟ್ಟಿನ ಉಂಡೆಗಳು ಕಡಿಮೆನೇ ಇರಲಿ, ಯಾಕಂದರೆ ಮತ್ತು ಸ್ವೀಟ್ ಆಗೋದಿಲ್ಲ ಅದು. ಅದಕ್ಕಾಗಿ ಹಿಟ್ಟಿನ ಉಂಡೆಗಳು ಸ್ವಲ್ಪ ಸಣ್ಣದಾಗಿರಲಿ. ನಾನಿಲ್ಲಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ.
ಈಗ ಹೂರ್ಣದ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಉಂಡೆಗಳನ್ನು ಇಟ್ಕೊಳ್ಳೋದ್ರಿಂದ ನಮಗೂ ಬೇಗ ಈಸಿ ಆಗುತ್ತೆ ಮಾಡೋದಕ್ಕೆ ಹೋಳಿಗೆ. ಈಗ ಒಂದೊಂದು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಹೂರ್ಣಗಳನ್ನು ಇಟ್ಟು ತುಂಬ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ತುಂಬ್ಕೊಳ್ಳೋಕ್ಕೆ. ನಾನಿಲ್ಲಿ 1-2-3 ಆಗುವಷ್ಟು ಉಂಡೆಗಳನ್ನು ತುಂಬಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಮೇಲೆ ಬಂದದ್ದ ಹಿಟ್ಟನ್ನು ತೆಗೆಯಬೇಕು, ಯಾಕಂದರೆ ಒಂದು ಸೈಡು ಕನಕ ಒಂದು ಸೈಡ್ ಹೂರ್ಣ ಆಗುತ್ತೆ. ಅದಕ್ಕೆ ಮೇಲೆ ಬಂದದ್ದ ಹಿಟ್ಟನ್ನು ತೆಗಿಬೇಕು. ಈಗ ಹೋಳಿಗೆ ಬೇಯಿಸ್ಕೊಳ್ಳಿಕ್ಕೆ ಒಂದು ಬಾಣಲೆಯನ್ನು ಕಾಯಕ್ಕೆ ಇಡ್ತಾ ಇದ್ದೀನಿ. ನಂತರ ಒಂದು ಪ್ಲೇಟಿಗೆ ಎಣ್ಣೆ ಸವರಿ ಹೋಳಿಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲಿ ಒಂದು ಸ್ವಲ್ಪ ಹರಿತಾ ಇಲ್ಲ, ಏನೂ ಇಲ್ಲ, ಎಷ್ಟು ಚಂದ ಬರ್ತಿದೆ ಅಂತ. ಮತ್ತು ಎಣ್ಣೆನ ಹಚ್ಕೊಂಡು ನಾನು ಲಟ್ಟಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದರ ತುಂಬ ಎಲ್ಲ ಹೇಗೆ ಹೂರ್ಣ ಬಂದಿದೆ ಅಂತ. ಈಗ ಗಸಗಸೆಯನ್ನು ಎಣ್ಣೆಯಲ್ಲಿ ಎದ್ದಿ ಅದಕ್ಕೆ ಹಚ್ತಾ ಇದ್ದೀನಿ. ಎರಡೂ ಬದಿಯಲ್ಲಿ ಇಟ್ಟು ಹಚ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಗಸಗಸೆ ಬೇಯುತ್ತರಲ್ಲಿ. ಹೀಗೆ ಮಾಡೋದ್ರಿಂದ ಹೋಳಿಗೆ ಬೇಯಿಸುವಾಗ ಗಸಗಸೆ ಬಿಚ್ಚೋದಿಲ್ಲ, ಅಲ್ಲಿ ತವೆಗೆ ಅಂಟ್ಕೊಳ್ಳಲ್ಲ. ಅದಕ್ಕೆ ಎಣ್ಣೆಯಲ್ಲಿ ಎದ್ದಿ ಹಚ್ಚಬೇಕು ಅದನ್ನು. ಈಗ ಬಾಣಲಿಗೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ನಂತರ ಹೋಳಿಗೆಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಬರ್ತಾ ಇದೆ ಅಂತ ಹೋಳಿಗೆ. ನೋಡಿ ಕಲರ್ ಕೂಡ ಎಷ್ಟು ಚಂದ ಬಂದಿದೆ ಅಂತ. ಅದಕ್ಕೆ ನೀವು ಎಣ್ಣೆಯನ್ನಾದರೂ ಹಚ್ಚಿ ಬೇಯಿಸ್ಕೊಳ್ಬೋದು, ಇಲ್ಲ ತುಪ್ಪವನ್ನಾದರೂ ಹಚ್ಚಿ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಬಂದಿದೆ ಅಂತ. ಈಗ ಸಜ್ಜಕದ ಹೋಳಿಗೆ ರೆಡಿ. ಹೋಳಿಗೆ ಜೊತೆ ತುಪ್ಪ, ಹಾಲು, ಸಂಡಿಗೆ ರೆಡಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.